ನಮ್ಮ ಜೈನ ಸಿದ್ಧಾಂತದಲ್ಲಿ ಬರೆದಾರ, ಎಲ್ಲಕ್ಕಿಂತ ಭೂಮಿ ತಿನ್ನ ದೊಡ್ಡ ಪಾಪ ಅಂದ್ರೆ ಆತ್ಮಹತ್ಯೆ. ಯಾರ ಮನೆ ಆತ್ಮಹತ್ಯೆ ಮಾಡ್ಕೋತಾರೋ ಅವ್ರ ಮನೆಗೆ 6 ತಿಂಗಳು ಸೂತಕತ್ ಹೇಳ್ಯಾರ. ಹಂಗ ಯಾರೇ ತಿರ್ಕೊಂಡ್ರೆ 12 ದಿವ್ಸಕ್ಕೆ ಸೂತ ಹಾಕಾರ. ಕಂದೋದ ಕರ್ಕೊಂಡು ಸುದ್ದಿ ಮಾಡ್ಕೋ ಪರಂಪರೆ ನಮ್ಮ ಧರ್ಮದಲ್ಲಿ ಅದ, ನಮ್ಮ ಸಂಸ್ಕೃತಿಯಲ್ಲಿ ಅದ, ಭಾರತೀಯ ಸಂಸ್ಕೃತಿಯಲ್ಲಿ. ಕರೆ ಯಾರ ಮನೆ ಆತ್ಮಹತ್ಯೆ ಮಾಡ್ಕೋತಾರೋ 6 ದಿವಸ ಸೂತಾರ, ಎಲ್ಲಕ್ಕಿಂತ ದೊಡ್ಡ ಪಾಪ. ಸಣ್ಣ ಉದಾಹರಣೆ ಹೇಳ್ತೀನಿ, ಬಹಳ ಸಮಯದ ಭಾವದ. ಒಬ್ಬಕ್ಕೆ ಹೆಣ್ಮಗಳು ಗಂಡ ಬಹಳ ಕುಡಿತಿದ್ದ. ಅಲ್ಲಿ ಓದ್ಲು, ಮಠ ಮಂದಿರಕ್ಕೆ ಹೋದ್ಲು, ಸಾಧು ಸಂದಿಗೆ ಹೆಂಗಾರ ಮಾಡಿ ನಾನು ಗಂಡನ್ ತಿದ್ದಬೇಕು, ನನ್ನ ಗಂಡ ಒಳ್ಳೆ ಆಗ್ಬೇಕು, ನನ್ನ ಭವಿಷ್ಯ ಉಜ್ವಲ ಆಗ್ಬೇಕು ಅಂತ ಎಷ್ಟೋ ಪ್ರಯತ್ನ ಮಾಡ್ರು, ಬಿಡ್ಲಿಲ್ಲ. ಕೊನೆಗೆ ಕುಡಿದ ಸತ್ತು ಹೋದ. ಗಂಡ ಸತ್ತಿದ್ದ ಸಮಯದಾಗ ಹೆಣ್ಮಗಳ ಗರ್ಭಿಣಿ ಇದ್ಲು. ಈಗೀಗ ಒಂದ್ಸಲ ಅನಿಸ್ತು ನಾ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ. ಆತ್ಮಹತ್ಯೆ ಮಾಡ್ಕೋಬೇಕಂತ ಬಾವಿ ದಂಡ್ಯಾಗ ಹೋದಾಗ ತಲೆಯಾಗ ವಿಚಾರ ಬಂತು, ನಾ ಸತ್ನಿ ಕರೆ ನನ್ನ ಉದರದಾಗಿರ್ತಕ್ಕಂಥ ಕೂಸು ಹತ್ಯೆ ಮಾಡಿದ್ದ, ಶಿಶು ಹತ್ಯೆ ಮಾಡಿದ ಪಾಪ ನಂಗೆ ಹತ್ತೈತಿ. ಆ ಕೂಸು ಸಲುವಾಗಿ ನಾ ಬದುಕಬೇಕಂತ ಆಕೆ ವಿಚಾರ ಮಾಡಿ ವಾಪಸ್ ಗುಡಿಸಲಿ ಬಂದ. ತಂದೆ ತಾಯಿ ಋಣ ಈ ಪ್ರಪಂಚದ ಯಾರು ತೀರ್ಸಿಲ್ಲ, ತೀರ್ಸಕ್ಕಾಗೋದಿಲ್ಲ. ಕಾಯಮಂತ ನಮ್ಮ ಅವ್ವ ಏನ್ ಮಾಡ್ಲು, ನಮ್ಮಪ್ಪ ಏನ್ ಮಾಡ್ದ, ನನ್ನ ದೇಶ ಏನ್ ಮಾಡ್ತು, ನನ್ನ ಧರ್ಮ ನನ್ಗೆ ಏನ್ ಮಾಡ್ತು, ನನ್ನ ಸಮಾಜ ಏನ್ ಮಾಡ್ತು, ಕ್ವಶನ್ ಹಾಕ್ತಿರ್ಸ್ ಕಾಯಂ. ಅದ ದೇಶಕ್ಕಾಗಿ, ಸಮಾಜಕ್ಕಾಗಿ, ತಂದೆ ತಾಯಿಗಾಗಿ ನೀವೇನ್ ಮಾಡಿದಿರಿ, ನಾ ಏನು ಮಾಡಿದಂತಕ್ಕಂಥ ಕ್ವಶನ್ ನಾವು ಹಾಕ್ಬೇಕು.